ಸ್ಕ್ರೀನ್ ಗಾರ್ಡ್ ಯುವಿ ಗ್ಲಾಸ್ ನ ಬಿಟ್ಟು ಸ್ಕ್ರೀನ್ ಪ್ರೊಟೆಕ್ಟರ್ ಬೇಕು ಅಂತ ಹೇಳಿ 2 ಫೋನ್ ತಗೊಂಡು ವಿಸಿಟ್ ಮಾಡಿರುವಂತ ಕಸ್ಟಮರ್ ಸ್ಕ್ರೀನ್ ಪ್ರೊಟೆಕ್ಟರ್ ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅನ್ನೋದಕ್ಕೆ ರೀಸನ್ ಹೇಳ್ತಾರೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸರ್, ನೀವು ಸ್ಕ್ರೀನ್ ಗಾರ್ಡ್ ನ ಯೂಸ್ ಮಾಡ್ದೇನೆ ಸ್ಟಾರ್ಟಿಂಗ್ ಫೋನ್ ಅಲ್ಲಿ ಬಂದಿರುವಂತ ಸ್ಕ್ರೀನ್ ಪ್ರೊಟೆಕ್ಟರ್ ನ ಯೂಸ್ ಮಾಡ್ತಾ ಇದ್ರಿ, ಕರೆಕ್ಟಾ? ಸೊ ನೀವು ಸ್ಕ್ರೀನ್ ಗಾರ್ಡ್ ನ ಯಾಕೆ ಯೂಸ್ ಮಾಡಬಾರ್ದು ಅಂತ ಅನ್ಕೊಂಡು ಈ ಸ್ಕ್ರೀನ್ ಪ್ರೊಟೆಕ್ಟರ್ ನೋಡ್ಕೊಂಡು ಬಂದ್ರಿ? ಅದೇ ಯುವಿ ಅಲ್ಲಿ ಎಲ್ಲೋ ಪ್ರಾಬ್ಲಮ್ ಆಗುತ್ತೆ, ಬಟನ್ಸ್ ಎಲ್ಲ ಅದು ಗ್ಲೂ ಹೋಗುತ್ತೆ ಅನ್ನೋ ರೀಸನ್ ಇಂದ ನಾನು ಹಾಕ್ಸಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋಸ್ ನೋಡಿ ಬಂದಿದ್ದೆ. ಓಕೆ, ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿತ್ತು ಯುವಿ ಗ್ಲಾಸ್ ಇಂದ ಅದು ಪ್ರಾಬ್ಲಮ್ ಆಗುತ್ತೆ, ಏರ್ ಬಬಲ್ಸ್ ಬರುತ್ತೆ ಅಂತ ಹೇಳಿ ಅಲ್ವಾ? ಸೊ ಹಾಗೆ ಕಂಪ್ಲೀಟ್ ಆಗಿ HD ಕ್ಲಿಯರ್ ನ ಹಾಕಿಸ್ಕೊಂಡಿದ್ದೀರಾ. ಅಂಡ್ ನೀವು ಒಂದ್ ಫೋನಿಗೆ ಹಾಕ್ಬೇಕಾದ್ರೆ ಇನ್ನೊಂದು ಫೋನ್ ವರ್ಕ್ ಮಾಡಿ ನೋಡಿದ್ರಿ, ವರ್ಕ್ ಆಗ್ತಾ ಇದೆ, ಚೆನ್ನಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಸ್ಕ್ರೀನ್ ಪ್ರೊಟೆಕ್ಟರ್, ಸ್ಕ್ರೀನ್ ಗಾರ್ಡು, ಈಗ ಸ್ಕ್ರೀನ್ ಗಾರ್ಡ್ ಅನ್ನೋದು ಗ್ಲಾಸ್ ಮೆಟೀರಿಯಲ್ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಸ್ಕ್ರೀನ್ ಪ್ರೊಟೆಕ್ಟರ್ ನೋಡಿದ ತಕ್ಷಣ ಇದು ಇಷ್ಟೊಂದು ತಿನ್ನಾಗಿ ಬರುತ್ತಾ, ಸೊ ಪ್ರೊಟೆಕ್ಟ್ ಮಾಡುತ್ತಾ ಅನ್ನೋ ಡೌಟ್ ಇರುತ್ತೆ ಕಸ್ಟಮರ್ಸ್ಗೆ. ಸೊ ನೀವು ಈಗ ಸ್ಕ್ರೀನ್ ಗಾರ್ಡ್ ನ ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಬಂದು ಈ ಸ್ಕ್ರೀನ್ ಪ್ರೊಟೆಕ್ಟರ್ ನ ಹಾಕಿಸ್ಕೊಂಡ್ರಿ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಯುವಿ ಗ್ಲಾಸ್ ಅಲ್ಲೆಲ್ಲ ಪ್ರಾಬ್ಲಮ್ಸ್ ಆಗೋದು ಕೇಳಿದ್ರಿಂದ ನಾನು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ ಹೋಗ್ಲಿಲ್ಲ, ಯುವಿ ಗ್ಲಾಸ್ ಯಾವ್ದು ಹಾಕ್ಸಕ್ ಹೋಗ್ಲಿಲ್ಲ. ಓಕೆ, ನಾನು ಇಲ್ಲೇ ಬಂದು ನಾನು ವಿಡಿಯೋಸ್ ನೋಡಿದ್ರಿಂದ ಇಲ್ಲೇ ಬರ್ಬೇಕಂತ ಬಂದು ಹಾಕಿಸ್ಕೊತಾ ಇದೀನಿ. ಫಸ್ಟ್ ಒಂದು ನಾನು ಫೋನ್ ಯೂಸ್ ಮಾಡಿ ನೋಡಿದೆ, ತುಂಬಾ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ ಸ್ಕ್ರೀನ್ಸ್. ಓಕೆ, ಚೆನ್ನಾಗಿದೆ. ಓಕೆ, ಹಾಗಾದ್ರೆ ನಿಮಗೆ ಪ್ರೈಸ್ ಇದೆಲ್ಲ ನಿಮಗೆ ಓಕೆ ಅನ್ಸಿದೆ ಅಲ್ವಾ? ಓಕೆ, ಪ್ರೈಸ್ ಎಲ್ಲ ರೀಸನಬಲ್ ಇದೆ. ಸರ್ ಫೇಸ್ ರಿವೀಲ್ ಮಾಡೋದು ಬೇಡ ಅಂತ ಹೇಳಿದ್ರು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ಕ್ರೀನ್ ಪ್ರೊಟೆಕ್ಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಗೋಸ್ಕರ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಐಎಕ್ಸ್ಪರ್ಟ್ ಗಾರ್ಡ್ ಸ್ಕ್ರೀನ್ ಪ್ರೊಟೆಕ್ಟರ್ ನಾವು